ವಿಶ್ವಾಮಿತ್ರ ತಲೆಗೆಡಿಸಿದ ಧರ್ಮರಾಯ ತಲೆಗೆಡಿಸಿದ ಹಿಡೀ ಅನ್ನವನ್ನು ಶೇಖನೆ ತಲೆಗೆಡಿಸಿದನು. ಭಕ್ತ ಪ್ರಹ್ಲಾದನ ಹೃದಯದಲ್ಲಿ ನೆಲೆಸಿದ ಕೃಷ್ಣ ನನ್ನ ಕಸಿಬಿಡ ತಲೆಗೆಡಿಸಿದ. ಈ ಹಳ್ಳಿಯಲ್ಲಿ ಯಾರು ದಿಕ್ಕಿಲ್ಲದ ಭಿಕಾರಿಯ ಮಗ ಸುದೇ ಈ ಕಾರಳ ಸಿಂಹನಿಗೆ ತಲೆ ಕೆಡಿಸಲು ಸಿದ್ಧನಾಗಿದ್ದಾನೆ. ಸುಧೀರ್, ನಿನ್ನಂತ ಇಲ್ಲಿಗೆ ಕಾರಳ ಸಿಂಹ ಎದುರುವುದೇ ಜನ್ಮದಲ್ಲಿ ಸಾಧ್ಯವಿಲ್ಲ. ಸುಧೀರ್, ನಿಮ್ಮಿಬ್ಬರನ್ನೇ ಬೆಳೆದಿರುವ ಪ್ರೀತಿಯ ಗುಡಿಯನ್ನು ಕತ್ತರಿಸಿ ನಿಮ್ಮಿಬ್ಬರ ಜೀವನವನ್ನು ನುಚ್ಚುನೂರು ಮಾಡಲಿಲ್ಲ. ನನಗೆ ನನ್ನ ತಮ್ಮ ಎದುರಾಗಲು ನೀನೇ ಕಾರಣ ಒಂದೇ ತಿಳಿದುಕೊಂಡಿದ್ದೆ. ಇಷ್ಟೊಂದು ಹವಾಮಾನ ಆದ ಮೇಲೆ ಸುಮ್ಮನೆ ಏನು ಪ್ರಯೋಜನ? ಸಮಯ ನೋಡಿ ಸಾಧಿಸಬೇಕು ನನ್ನ ಸೇಡಿನ ಗುರು. ಬರಬೇಕು ಹಾಲಪ್ಪನವರು ಏಕೆ ನಮ್ಮ ಮನೆಗೆ ಅಪರೂಪದ ಬೇಟೆ? ಅಪ್ಪ ಹಾಗೇನಿಲ್ಲ ಬರ್ತಪ್ಪ. ನಾನು ಜಗದಪ್ಪನ ಮನೆಗೆ ಹೋಗೋ ದಾರಿಯಲ್ಲಿ ನಮ್ಮ ತಮ್ಮನವರು ಕಂಡರು. ಹಾಗೆ ಅವರನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿ ಮತ್ತೆ ಬರುತ್ತೇನೆ ಎಂದು ಹೇಳಿದ್ದೇನೆ ಬರ್ತಪ್ಪನವರೇ. ನೀವು ಬಂದಿದ್ದು ಒಳ್ಳೆಯದು ಬಿಡಿ. ಏಕೆಂದರೆ ಹೌದಣ್ಣ, ಕೂಲಿ ಕೇಳಲು ಹಾಲಪ್ಪನನ್ನು ನಾನೇ ಮನೆಗೆ ಕರೆದುಕೊಂಡು ಬಂದೆ. ನೀವು ಬಂದಿದ್ದು ಒಳ್ಳೆಯದಾಯ್ತು ಬಿಡಿ. ಏಕೆಂದರೆ ನಿಮ್ಮ ನಡೆ ನುಡಿ ನೋಡಿ ನಿಮ್ಮ ಸಂಸಾರದ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇನೆ. ಈಗ ಬಹಳ ಹೊಗಳ್ತೀರಿ. ನಮ್ಮನ್ನು ಕೂಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವವರು ನಾವು, ಸುಖದ ಅರಮನೆಯಲ್ಲಿ ಬಾಳುವರು ನೀವು ಅಂದಾಗ ಹೇಗೆ ಹಣಕ್ಕೆ ಗುಣಕ್ಕೆ ಪೊಲೀಸ್ ಮಾತನಾಡಿದ್ರಿ?
ನೋಡಪ್ಪ ಅಲ್ಲಪ್ಪ ನೋಡೋದಪ್ಪ, ನಮ್ಮಲ್ಲಿ ಕೋಟಿ 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 ಹಣ ಇರಬಹುದು, ಆದ್ರೆ ನಿಮ್ಮಂತರಲ್ಲಿ ಇರುವುದು ಸುಖ ಹಣವಂತರಲ್ಲಿ ಇರುವುದಿಲ್ಲ. ಅದಕ್ಕಾಗಿ ನೀನೊಂದು ಮಾತು ಕೇಳ್ಬೇಕೆಂದಿರುವೆ. ಅದೇನೇನು ಧಾರಾಳವಾಗಿ ಹೇಳಪ್ಪ. ನೋಡು ಅಲ್ಲಪ್ಪ, ನನ್ನ ತಮ್ಮನಿಗೆ ಸಾಕಷ್ಟು ಶ್ರೀಮಂತ ಸಂಬಂಧಗಳು ಬಂದಿದ್ದೆವು. ಈ ಶ್ರೀಮಂತ ಸಂಬಂಧಗಳು ಸಮಸ್ಯೆ ಬೇಡ ಎಂದು ಈ ಬಡವರ ಹೆಣ್ಣು ಮನೆ ಬೇಕೆಂದು ನಿನ್ನ ಮಗಳ ಸಾಗರಿ ನನ್ನ ತಮ್ಮ ಪುನೀತನಿಗೆ ಕೊಟ್ಟರೆ ನನ್ನ ಮಗ ಸೊಸೆಯನ್ನಾಗಿ ಮಾಡಿಕೊಳ್ಳಕ್ಕೆ ಇಷ್ಟಪಡುತ್ತೇನೆ. ಅಪ್ಪ, ನನ್ನ ಮಗಳು ನಿಮ್ಮನ್ನು ಶ್ರೀಮಂತರ ಮನೆಗೆ ಕೊಡಬೇಕೆಂಬುದಾ? ಆ ವಿಧಿ ಬರೆದಿದ್ದರೆ ಖಂಡಿತ ನಿಮ್ಮ ಆಸೆಯಂತೆ ನೆರವೇರ್ತದೆ ಏನಪ್ಪ. ಅಲ್ಲಪ್ಪ, ಅಂದರೆ ನಿಮ್ಮ ಮಗಳನ್ನು ನಮಗೆ ಕೊಡೋದಿಲ್ಲ ಅಂತ ಆಯ್ತಲ್ಲ ನಿಮ್ಮ ಮಾತು? ಹಾಗೇನಿಲ್ಲ, ಆ ಕಾಲ ಬಂದಾಗ ನೋಡಿಕೊಂಡ್ರೆ ಆಯ್ತು. ನಾನು ಬೇಗ ಜಗದಪ್ಪನನ್ನು ಕಾಣಬೇಕು. ಓ ನಮಸ್ಕಾರ. ನಮಸ್ಕಾರ ಶ್ರೀಮಂತರೇ.